ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಟು ಟ್ರಾವೆಲರ್ ನಂದ ಯೂಟ್ಯೂಬ್ ಚಾನಲ್. ಈಗ ತಾನೇ ಪಿರಿಯಾಪಟ್ಟಣದ ಮಸಣಿಕಮ್ಮ ಟೆಂಪಲ್ನಲ್ಲಿ ಪೂಜೆ ಮುಗಿಸಿ ತಮಿಳುನಾಡಿನ ಅರುಣಾಚಲೇಶ್ವರ ಟೆಂಪಲ್ ಹೋಗೋಣ ಅಂತ ಹೊರಟಿದ್ದೀವಿ. ದೇವರೇ ನನಗೆ ಮಾತ್ರ ಒಳ್ಳೇದು ಮಾಡಪ್ಪ. ಸಾವಿರಾರು ದಿನಗಳ ಕೆಳಗೆ ನನ್ನೆದೆಯ ಗರ್ಭದ ಒಳಗೆ, ಸಾವಿರಾರು ದಿನಗಳ ಕೆಳಗೆ ನನ್ನೆದೆಯ ಗರ್ಭದ ಒಳಗೆ ಉಸಿರಾಡಿತು ಆಸೆಯ ಭ್ರೂಣ, ಪಡೆಯಿತು ಪ್ರಾಣ, ಬೆಳೆಯಿತು ಕಲಿಯಿತು ಮುತ್ತಿನ ಮಾತೊಂದ. ಪ್ರೀತ್ಸೆ 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 ನನ್ನೇ ಪ್ರೀತ್ಸೆ, ಮಾತಾಡ್ತಾ ಪ್ರೀತೆ, ಮುದ್ದಾಡ್ತಾ ಪ್ರೀತೆ, ಕಣ್ಣೊರೆಸಿ ಪ್ರೀತೆ, ಮಗುವಂತ ಪ್ರೀತೆ. ಹೋಗಿರಣ ಹೋಗಿರಣ ನೀ ನನ್ನ ಪ್ರೀತಿ ಕಿರಣ, ಕಿರಣ ಕಿರಣ ಪ್ರೀತೆ ಪ್ರೀತೆ. ಕಣ್ಣು ಮುಚ್ಚಿ ನನ್ನ ಪ್ರೀತೆ, ಮನಸ್ಸು ಬಿಚ್ಚಿ ನನ್ನ ಪ್ರೀತೆ. ಕುಮಾರ್ ಹೆಂಗೆ ಅನಿಸ್ತದೆ? ದೇವಸ್ಥಾನದ ಮುಖ್ಯ ಗೋಪುರ ಬಂದಿದೆ. ಮಳೆ ಹೆವಿ ಮಳೆ. ಮಾತಾಡ ಎಲ್ಲಿದ್ರೆ? ಅರುಣಾಚಲೇಶ್ವರ ದೇವಸ್ಥಾನ ತಮಿಳುನಾಡು ಇಲ್ಲಿದ್ದೀವಿ. ಏನ್ ಮಾಡಕ್ ಬಂದಿದ್ದೀರಾ? ಇಲ್ಲಿಂದ ದರ್ಶನ ಮಾಡಕ್ಕೆ 14 ಕಿಲೋಮೀಟರ್ ಬಳಸಬೇಕು. 14 ಕಿಲೋಮೀಟರ್ ಗಿರಿ ದರ್ಶನ ಮಾಡಿ ಆಮೇಲೆ ದೇವರ ದರ್ಶನ ಮಾಡ್ಬೇಕಾಗುತ್ತೆ. ಈಗ ದೇವರು ಒಳ್ಳೇದ್ ಮಾಡ್ಲಿ ಅನ್ಕೊಂಡ್ ಬಂದಿದೀವಿ. ಈ ದರ್ಶನಕ್ಕೆ ಹೋಗಕ್ಕಿಂತ ಮುಂಚೆ ಏನ್ ಮಾಡ್ಬೇಕಿಲ್ಲಿ? ಇಲ್ಲಿ ನೋಡಿ ಕರ್ಪೂರ ಹಚ್ಚಿ ಇಲ್ಲಿ ನಮಸ್ಕಾರ ಮಾಡ್ಕೊಂಡು ಇನ್ನು ಮುಂದೆ ಹೋಗಿ ಒಂದು ಲಿಂಗ ದರ್ಶನ ಇದೆ ಅಂತೆ. ಲಿಂಗದ ದರ್ಶನ ಮಾಡ್ಕೊಂಡು ದಾರಿ ಉದ್ದಕ್ಕೆ ಹೋಯ್ತಾ ದೇವರ ದರ್ಶನಗಳು ಮಾಡ್ಕೊಂಡು ಲಿಂಗಗಳನ್ನು ದರ್ಶನ ಮಾಡ್ಕೊಂಡು 8 ಲಿಂಗಗಳಿವೆ. 8 ಲಿಂಗಗಳನ್ನು ದರ್ಶನ ಮಾಡ್ಕೊಂಡು ಬರ್ಬೇಕು. ದರ್ಶನ ಮಾಡಿ ಅಂತಿಮವಾಗಿ ದೇವರ ದರ್ಶನ ಮಾಡ್ಕೊಂಡು ಹೋಗ್ಬೇಕು. ಸರಿ ಆಯ್ತು. ಕರ್ಪೂರ ಇಲ್ಲ. ನಮ್ಮ ಪಯಣ ಈಗ 14 ಕಿಲೋಮೀಟರ್ ನೆಟ್ಕೊಂಡು ಪಾದಯಾತ್ರೆ ಮಾಡಬೇಕು. ಅಷ್ಟಲಿಂಗಗಳನ್ನ ಪ್ರದಕ್ಷಿಣೆ ಮಾಡಿದ್ರೆ ನಾವೇನು ಅಂದ್ಕೊಂಡಿರ್ತೀವೋ ಅದು ಇಲ್ಲಿ ನೆರವೇರುತ್ತೆ ಅನ್ನೋದೊಂದು ನಂಬಿಕೆ. ಹಾಗಾಗಿ 14 ಕಿಲೋಮೀಟರ್ ಪಾದಯಾತ್ರೆ ಮಾಡಿ ಅಷ್ಟಲಿಂಗಗಳನ್ನ ದರ್ಶನ ಮಾಡೋಣ ಅಂತ ಹೊರಟಿದ್ದೀವಿ. ನಮ್ಮ ಮೊದಲನೇ ಲಿಂಗವನ್ನು ತೋರಿಸ್ತೀನಿ ಬನ್ನಿ. ಗಿರಿ ಪ್ರದಕ್ಷಿಣೆಯ ಮೊದಲನೇ ಲಿಂಗ ಇಂದ್ರಲಿಂಗ. ಈ ಇಂದ್ರಲಿಂಗವನ್ನು ಸಾಕ್ಷಾತ್ ಇಂದ್ರದೇವನೇ ಬಂದು ಸ್ಥಾಪಿಸಿದ್ದಾನೆ ಎಂಬ ನಂಬಿಕೆ ಇದೆ. ಎರಡನೇ ಲಿಂಗವಾದ ಅಗ್ನಿಲಿಂಗಕ್ಕೆ ಬಂದಿದ್ದೀವಿ. ಈಗ ಇಲ್ಲಿ ಈ ಅಗ್ನಿಲಿಂಗವನ್ನು ದರ್ಶನ ಮಾಡಿದ್ರೆ ಆತಂಕ ಮತ್ತು ಭಯ ನಿರ್ಮೂಲನೆ ಆಗುತ್ತೆ ಎಂಬ ನಂಬಿಕೆ ಇದೆ. ಬನ್ನಿ ಹೋಗೋಣ. ಸಾಕ್ಷಾತ್ ಯಮರಾಜನೇ ನಿರ್ಮಿಸಿರುವಂತಹ ಯಮಲಿಂಗ. ಇದನ್ನು ದರ್ಶನ ಮಾಡಿದರೆ ಮೃತ್ಯುವೇ ಹೋಗುತ್ತೆ. 4ನೇ ಲಿಂಗವಾದ ನಿರುಕ್ತಿ ಲಿಂಗಕ್ಕೆ ಬಂದಿದ್ದೀವಿ. ಈ ನಿರುಕ್ತಿ ಲಿಂಗವನ್ನು ದರ್ಶನ ಮಾಡಿದರೆ ಏನೇ ಆರೋಗ್ಯ ಸಮಸ್ಯೆ ಇದ್ದರೂ ನಿರ್ವಹಣೆ ಆಗುತ್ತೆ ಎಂದ ನಂಬಿಕೆ ಇದೆ. ಹಾಗಾಗಿ ನೋಡಿ ದರ್ಶನ ಮಾಡಿಕೊಂಡು ನೆಕ್ಸ್ಟು ಜ್ಯೋತಿರ್ಲಿಂಗಕ್ಕೆ ಹೋಗ್ತೀವಿ. ನಾವೀಗ ವರುಣಲಿಂಗಕ್ಕೆ ಬಂದಿದ್ದೀವಿ. ವರುಣಲಿಂಗವನ್ನು ಸಾಕ್ಷಾತ್ ವರುಣದೇವರೇ ಸ್ಥಾಪಿಸಿದ್ದರು. ಈ
ದೇವರ ದರ್ಶನ ಮಾಡಿದರೆ ಯಾವುದೇ ಮಾರಕ ರೋಗ ಬರುವುದಿಲ್ಲ ಎಂದು ನಂಬುತ್ತಾರೆ. ಆರನೇ ಲಿಂಗ ವಾಯುಲಿಂಗ. ನಾವೀಗ ಬಂದಿರುವಂಥ ಲಿಂಗ ಕುಬೇರ ಲಿಂಗ. ಇಲ್ಲಿ ಮೋಕ್ಷಕ್ಕೆ ದಾರಿ ಸಿಗುತ್ತೆ. ಕೊನೆಗೂ 8ನೇ ಲಿಂಗಕ್ಕೆ ಬಂದಿದ್ದೀವಿ. ಲಾಸ್ಟು ಈಶಾನ್ಯ ಲಿಂಗಕ್ಕೆ ಬಂದಿದ್ದೀವಿ ಈಗ. ಅರುಣಾಚಲೇಶ್ವರ ರಾಜಗೋಪುರ. ಬೆಳಗ್ಗೆ ಇಲ್ಲಿಂದನೇ ಸ್ಟಾರ್ಟ್ ಮಾಡಿದ್ದು, ಈಗ ಇಲ್ಲಿಗೆ ಮುಗಿಸಿದ್ದೀವಿ. 6 ಅವರ್ 14 ಕಿಲೋಮೀಟ್ರನ್ನ ಜರ್ನಿ ಮಾಡೋಕ್ಕೆ 6 ಅವರ್ ನಡೆದಿದ್ದೀವಿ. ಇಲ್ಲಿಂದನೇ ಸ್ಟಾರ್ಟ್ ಮಾಡಿದ್ದು, ಇಲ್ಲಿಗೆ ಮುಗಿಸಿದ್ದೀವಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.